ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮತದಾರರು ಈ ಬಾರಿಯ 2024ರ ಲೋಕಸಭಾ ಚುನಾವಣೆಯಲ್ಲಿ ಕೆವಿ ನಂಜುಂಡಸ್ವಾಮಿ ಆದ ನನಗೆ ಒಂದು ಅವಕಾಶ ಮಾಡಿಕೊಡಬೇಕೆಂದು ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಈಗಾಗಲೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ಗೋ ಬ್ಯಾಕ್ ಅನಿಸಿಕೊಂಡಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ಸುಖಾಸುಮ್ಮನೆ ಕಾಲಹರಣ ಮಾಡಿ ಈಗಾಗಲೇ ಅಲ್ಲಿನ ಜನರಿಂದ ಚೀತು ಎನಿಸಿಕೊಂಡಿದ್ದಾರೆ. ಈಗ ಉಡುಪಿ ಚಿಕ್ಕಮಗಳೂರಿನಿಂದ ಕಾಲು ಕಿತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಸ್ಪರ್ಧೆ ಮಾಡಿದ್ದು, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮತದಾರರು ಶೋಭಾ ಕರಂದ್ಲಾಜೆ ಅವರನ್ನು ಸೋಲಿಸಬೇಕೆಂದು ಕೆವಿ ನಂಜುಂಡಸ್ವಾಮಿ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಬಿಜೆಪಿ ಬಂಡಾಯ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೇನೆ. ಸುಮಾರು 23 ವರ್ಷಗಳ ಕಾಲ ಬಿಜೆಪಿ ಸಕ್ರಿಯವಾಗಿ ಕೆಲಸ ಮಾಡಿದೆ. ಸ್ಥಳೀಯರಿಗೆ ಅವಕಾಶ ಕೊಡದೇನೆ ಪಲಾಯನ ಮಾಡಿದವರಿಗೆ ಯಾವ ಒಬ್ಬ ಬಲಿಷ್ಠ ವ್ಯಕ್ತಿಯಿಂದ ಪಲಾಯನ ಮಾಡಿದ ವ್ಯಕ್ತಿಗೆ ಬೆಂಗಳೂರು ಉತ್ತರದಿಂದ ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಅದು ನಿಮ್ಗೆ ಅರ್ಥವಾಗಿರ್ಬೇಕು. ಏಕೆಂದರೆ ಸುಮಾರು ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಸುಮಾರು 33 ಲಕ್ಷ ಮತ ಬಾಂಧವರಿದ್ದಾರೆ. ಅದರಲ್ಲಿ ಯಾರಾದ್ರೂ ನೊಂದು ಬೆಂದು ಬಿಜೆಪಿಗೆ ತಮ್ಮ ತನುಮನ ತ್ಯಾಗ ಮಾಡಿದವರಿಗೆ ಗುರುತಿಸಿ ಟಿಕೆಟ್ ಕೊಡ್ತಾನೆ. ಶೋಭಾ ಕರಂದ್ಲಾಜೆ ಅಂತ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರು 2008ರಲ್ಲಿ ಯಶವಂತಪುರದಲ್ಲಿ ನಿಂತುಕೊಂಡು ತಿರ್ಗಾ 2013ರಲ್ಲಿ ಬಿಜೆಪಿ ಪಕ್ಷವನ್ನು ಬಿಟ್ಟು ಕೆಜೆಪಿಗೆ ಹೋಗಿ 2000 ರಾಜಾಜಿನಗರದಲ್ಲಿ ಇಟ್ಕೊಂಡು ಕೆಜೆಪಿಯಿಂದ ಸೋತು ಸುಣ್ಣವಾಗಿ ಯಶವಂತಪುರಕ್ಕೂ ಅನ್ಯಾಯ ಮಾಡಿದ್ರು. ಅಲ್ಲಿ ಮತ ಬಾಂಧವರು ನಂಬಿ ಕಾರ್ಯಕರ್ತರು ಇನ್ನೊಬ್ಬರು ವಿರೋಧ ಮಾಡ್ಕೊಂಡು ಅಲ್ಲಿ ಜೀವನ ಮಾಡೋಕ್ಕಾಗಲ್ಲ ಅಂತವರು ಈ 2 ಕ್ಷೇತ್ರಗಳನ್ನ ಪಲಾಯನ ಮಾಡಿ ಚಿಕ್ಕಮಗಳೂರಿಗೆ 2013 ಹೋದಾಗ ಅಲ್ಲಿ 14ಕ್ಕೆ ಅಲ್ಲಿ ಚುನಾವಣೆ ನಿಂತ್ಕೊಂಡ್ರು. ಅಲ್ಲಿ ಗೆದ್ದು ಮತ್ತೆ 2019ರಲ್ಲಿ ಮತ್ತೆ ಗೆದ್ದು ಕೃಷಿ ಸಚಿವ ಆಗಿದ್ದಾರೆ. ಇವರಿಗೆ ಶೋಭಾ ಕರಂದ್ಲಾಜೆ ಅವರಿಗೆ ದೊಡ್ಡ ಲೀಡರ್ ಅಂತ ಕೊಟ್ರ, ಅಂದ್ರೆ ಒಕ್ಕಲಿಗರ ಗೌಡರು ಅಂತ ಟಿಕೆಟ್ ಕೊಟ್ರ, ಇಲ್ಲ ಯಡಿಯೂರಪ್ಪನವರ ಆಪ್ತರು ಅಂತ ಟಿಕೆಟ್ ಕೊಟ್ರ? ಇವನ ಮಾನದಂಡನೆ ನೀವೇ ಹೇಳಿ. ಏಕೆಂದರೆ ಹಂಗೆ ಕೊಟ್ಟು ಕಾರ್ಯಕರ್ತರಿಗೆ ಹೋಗ್ಬೇಕು. ಕೊನೆ ತಳಮಟ್ಟದ ಕಾರ್ಯಕರ್ತರ ಗುರುತಿಸಿ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದವರು ಇವ್ರಿಗೆ ಸೋತೋಗಿ ಟಿಕೆಟ್ ಕೊಟ್ಟರೆ ಆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಈ ನಾಡಿ ಟ್ರಾಫಿಕ್, ಕುಡಿಯಲಿಕ್ಕೆ ನೀರಿಲ್ಲ, ರೋಡ್ಗಳು ಸರಿ ಇಲ್ಲ. ಇವರು ಒಂದು ಕ್ಷೇತ್ರದಲ್ಲಿ ಸೀಮಿತವಾಗಿಲ್ಲ ಪಲಾಯನ. ಅಲ್ಲಿ ಗೋಬ್ಯಾಕ್ ಅಂತ ಚಿಕ್ಕಮಗಳೂರಿಂದ ಹೊರಗಡೆ ಬರ್ಬಿಟ್ಟ ಗೇಟ್ ಗಂಟೆ ಬಂದು ಓಡಿಸ್ಕೊಂಡು ಬಂದಿದ್ದಾರೆ. ಅಲ್ಲಿನ ಬಿಜೆಪಿ ಸಕ್ರಿಯ ಕಾರ್ಯಕರ್ತರು ನೊಂದ ಕಾರ್ಯಕರ್ತರೆಲ್ಲ ನನಗೆ ಬೆಂಬಲ ಸೂಚಿಸಿದ್ದಾರೆ. ನೀನೇ ನಿಜವಾದ ಬಿಜೆಪಿ ಅಭ್ಯರ್ಥಿ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ನಮ್ಮ ಹೆಸರು ನಂಜುಂಡಸ್ವಾಮಿ ಅಂತ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಬಂಡಾಯ ಅಭ್ಯರ್ಥಿಗೆ ಸ್ಪರ್ಧೆ ಮಾಡಿದ್ದೀನಿ. ನನ್ನ ಗುರುತು ಹಲಸಿನ ಹಣ್ಣು. ನನ್ನ ಕ್ರಮ ಸಂಖ್ಯೆ 16. ಚುನಾವಣೆಗೆ ನಿಂತಿರುವ ಉದ್ದೇಶವೇನೆಂದರೆ ಸ್ಥಳೀಯರಲ್ಲದ ಅಭ್ಯರ್ಥಿಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಅವರು 4 ಕ್ಷೇತ್ರಗಳಲ್ಲಿ ಪಲಾಯನ ಮಾಡಿದ್ದಾರೆ. ಯಾವ ಕ್ಷೇತ್ರಕ್ಕೆ ಹೋದ್ರು ಅವ್ರು ₹1 ಬೆಲೆ ಕೊಡಲ್ಲ. ಬಿಜೆಪಿಯವರು ಕಾರ್ಯಕರ್ತರು ಅವ್ರನ್ನ ದುಂಬಲೆ ಮಾಡಿ ಅವ್ರನ್ನ ಹೊರಗಡೆ ಓಡಿಸಿದ್ದಾರೆ. ಇಲ್ಲಿ ಬಂದು ಬೆಂಗಳೂರು ಉತ್ತರಕ್ಕೆ ಬಂದು ಇವ್ರೇನ್ ಮಾಡ್ತಾರೆ, ಯಾವ ಏರಿಯಾ ಗೊತ್ತಿಲ್ಲ, ಕೇರಿ ಗೊತ್ತಿಲ್ಲ. ಡೆಲ್ಲಿలో ಕೂತ್ಕೊಂಡಾಗ ಯಾವುದೋ ಒಂದು ಅಮಾವಾಸ್ಯ ಪೂರ್ಣಿಮೆಗೆ ಹೋಗಿ ಚಿಕ್ಕಮಗಳೂರು ಉಡುಪಿ ನೋಡಿದ್ದಾರೆ. ಯಡಿಯೂರಪ್ಪನವರ ಪ್ರಭಾವದಿಂದ ಪ್ರತಾಪ್ ಸಿಂಹ ಆಗಲಿ, ಸಿ ಟಿ ರವಿ ಆಗಲಿ, ಸದಾನಂದ ಗೌಡ ಆಗಲಿ, ಇವರೆಲ್ಲರೂ ಒಕ್ಕಲಿಗ ನಾಯಕ ಆದ್ರೂ ಈ ಒಕ್ಕಲಿಗರ ನಾಯಕ ಅಂತ ತಂದ್ಕೊಂಡು ಯಡಿಯೂರಪ್ಪನ ಪ್ರಭಾವದ ಟಿಕೆಟ್ ತಗೊಂಡು ಇಲ್ಲಿ ಬಂದು ನಿಂತಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿನೇ ಗೊತ್ತಿಲ್ಲ. ಆಮೇಲೆ ನಮ್ಗೆ ಮೆಟ್ರೋ ಆಗಲಿ, ಆಮೇಲೆ ಟ್ರಾಫಿಕ್ ಆಗಲಿ, ರೋಡ್ಗಳಾಗಲಿ ಯಾವುದೊಂದು ಇದು ಮಾಡ್ತಾರೆ. ಪಲಾಯನ ಮಾಡ್ತೀವಿ ಹೆಣ್ಮಕ್ಳು ಇವ್ರಿಗೆ ಟಿಕೆಟ್ ಕೊಟ್ಟಾಗ ಒಂದು ಕ್ಷೇತ್ರದಲ್ಲಿ ಸೀಮಿತ ಇಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ, ಅಲ್ಲಿ ವಾಸ ಇಲ್ಲ. ಇವ್ರು ಎಲ್ಲಿ ಇದು ಮಾಡ್ತಾರೆ, ಯಾವ ಏರಿ ಯಾವ ಕೇರಿ ಯಾರು ಹುಡುಕೋತಾರೆ. ಜನಗಳ ಕೈಗೆ ಸಿಗ್ತೀವಿ ನಾವು. ಅದಕ್ಕೋಸ್ಕರ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ನನ್ನನ್ನು ದಯವಿಟ್ಟು ಬೆಂಗಳೂರು ಉತ್ತರ ಲೋಕಸಭಾ ಯಾರು ದಡ್ಡರಾಗಬೇಡಿ, ಮೂರ್ಖರಾಗಬೇಡಿ. ನೀವೆಲ್ಲ ಉದ್ಯೋಗ ಮಾಡಿರೋರು, ನೀವು ವಿದ್ಯಾಭ್ಯಾಸ ಮಾಡಿರೋರು, ಎಜುಕೇಟೆಡ್ಗಳು. ಅದಕ್ಕೋಸ್ಕರ ನನ್ನನ್ನು ಬೆಂಬಲಿಸಿ ಶೋಭಾ ಕರಂದ್ಲಾಜೆಗೆ ಈ ಚುನಾವಣೆಯಲ್ಲಿ ಸರಿಯಾಗಿ ಪಾಠ ಕಲಿಸಬೇಕಂತ ಬೆಂಗಳೂರು ಉತ್ತರ ಕ್ಷೇತ್ರ ಮತ ಬಾಂಧವರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ. ನನ್ನ ಹೆಸರು ಸುಧಾ ಅಂತ, ಪ್ರಾಂಶುಪಾಲರಾಗಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಸ್ಕೂಲಲ್ಲಿ. ಈಗ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತಿದ್ದೀನಿ. ನನ್ನ ಕ್ರಮ ಸಂಖ್ಯೆ 21. ಪೆನ್ ಸ್ಟ್ಯಾಂಡ್ ನನ್ನ ಮಾರ್ಕು. ನೀವೆಲ್ಲರೂ ಸೇರಿ ನನಗೆ ಒಂದು ವೋಟ್ ಮಾಡಿ ನನ್ನನ್ನು ಜಯಶೀಲರಾಗಿ ಮಾಡಬೇಕು ಅಂತ ಕೇಳ್ಕೊತೀನಿ. ನನ್ನ ಉದ್ದೇಶ ಏನು ಅಂದರೆ ಶಿಕ್ಷಣದ ಕ್ಷೇತ್ರದಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು ಅಂತ. ಮಹಿಳೆಯರಿಗಾಗಿ ಸಿಗೋ ಸವಲತ್ತುಗಳಲ್ಲಿ ವಂಚನೆ ಆಗ್ತಿದೆಯಲ್ಲ, ಅದನ್ನೆಲ್ಲ ಅವ್ರಿಗೆ ಉತ್ತಮವಾಗಿ ದೊರಕಿಸ್ಕೊಡ್ಬೇಕು ಅನ್ನೋದೇ ನನ್ನ ಒಂದು ಆಸೆ.
ತಾವೆಲ್ಲರೂ ಜಯಶೀಲರಾಗಿ ಮಾಡಬೇಕು ಅಂತ ತಮ್ಮನ್ನು ಕೇಳ್ಕೊತೀನಿ. ನನ್ನ ಹೆಸರು ಪರಸಪ್ಪ ಭೀಮಪ್ಪ ಗಜ ಅಂತ, ರಾಣಿ ಚೆನ್ನಮ್ಮ ಪಾರ್ಟಿಯ ಉಪಾಧ್ಯಕ್ಷರು. ನಾನು ರಾಣಿ ಚೆನ್ನಮ್ಮ ಪಾರ್ಟಿಯ ಅಭ್ಯರ್ಥಿ, ಬೆಂಗಳೂರು ಲೋಕಸಭಾ ಅಭ್ಯರ್ಥಿ, ಉತ್ತರ ಲೋಕಸಭಾ ಅಭ್ಯರ್ಥಿ. ನನ್ನ ಕ್ರಮ ಸಂಖ್ಯೆ 9 ಉಂಗುರಗುರ್ತು. ನನ್ನ ಉತ್ತರ ಲೋಕಸಭಾ ಮತ ಬಾಂಧವರಿಗೆ ವಿನಂತಿಸಿಕೊಳ್ಳೋದೇನೆಂದರೆ, ಯಾರೊಬ್ಬ ಸ್ಥಳೀಯ ಕೆಲಸ ಮಾಡ್ತಾನೆ, ಯಾರೊಬ್ಬ ನಾಯಕ ನಿಮಗೆ ಕೆಲಸ ಮಾಡ್ತಾನೆ, ಅವ್ನಿಗೆ ಗುರುತಿಸಿ ಅವನಿಗೆ ಹಾರಿಸ್ತಾ ಕಳಿಸ್ಬೇಕಂತ ನಾನು ಮತದಲ್ಲಿ ಕೇಳ್ಕೊತೀನಿ. ಯಾಕಂದರೆ ಯಾರ್ಯಾರೋ ಸ್ಥಳೀಕರು ಯಾರ್ಯಾರೋ ಇಲ್ಲಿಂದ ಬರ್ತಾರೆ, ಅವರಿಗೆ ಏರಿಯಾ ಗೊತ್ತಿರಲ್ಲ, ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ, ಏನೂ ಗೊತ್ತಿರಲ್ಲ, ಅಂಥವ್ರು ನೀವು ಹಾರಿಸಿ ಕಳಿಸಿದ ಮೇಲೆ ನಿಮ್ಮ ಕೆಲಸ ಏನಾಗುತ್ತೆ, ಅಭಿವೃದ್ಧಿ ಏನಾಗೋ. ನಾವಾದರೆ ದಿನ ಬೆಳಗ್ಗೆ ನಿಮ್ಮ ಮಗ ನೋಡೋರು, ನಾವು 11 ವರ್ಷ ಆದ ಬೆಂಗಳೂರಲ್ಲಿ ಬಂದು ನಿಮ್ಮ ಮಗ ನೋಡೋರು, ನಿಮ್ಮ ಪರಿಚಯ ಇದ್ದವರು, ನಾವಲ್ಲೇ ಒಂಥರ ತವ್ರ ಮನೆ ಆಗಿಬಿಟ್ಟಿದ್ದು ನಮ್ಮ ಬೆಂಗಳೂರು. ನಮ್ಮದು ಹುಟ್ಟಿದೂರು ಕೊಪ್ಪಳ ಡಿಸ್ಟಿಕ್. ವರದಿ ಚಿರಂಜೀವಿ ಸುಪ್ರೀತ್, ಬೆಂಗಳೂರು.